ಇನ್ನೊಂದು ಸಿನಿಮಾ, ಮುಂದಿನ ಸಿನಿಮಾ ಸ್ಪಾರ್ಕ್. ಮೂರ್ತಕ್ಕೆ ನೀವೆಲ್ಲ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹಾಗೆ ನನ್ನ ಫ್ಯಾಮಿಲಿ ಇದೆ ಇಲ್ಲಿ, ಅಪ್ಪ ಅಮ್ಮ ಮತ್ತೆ ನನ್ನ ತಮ್ಮ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಮೊದಲನೇದಾಗಿ ಮಹಾಂತೇಶ್ ಅವ್ರ ಬಗ್ಗೆ ಹೇಳಬೇಕು. ಒಂದು ಅದ್ಭುತವಾದ ಕತೆ ಬರೆದಿದ್ದಾರೆ ಈ ಸಿನಿಮಾಗೋಸ್ಕರ. ನೀವು ನೋಡ್ತಿದ್ದೀರಾ, ಸ್ಪಾರ್ಕ್ ಅಂದ್ರೆ ಅಲ್ಲೇ ಇದೆ ಪ್ರೆಸ್ಸು. ಅವ್ರಿಗಿರೋ ಸ್ಪಾರ್ಕ್ ಇನ್ಯಾರಿಗೂ ಇರೋಲ್ಲ. ಯಾಕಂದ್ರೆ ಯಾವುದೇ ಒಂದು ಇಶ್ಯೂ ಆಗಿರ್ಲಿ, ಯಾವುದೇ ಒಂದು ವಿಷಯ ಆಗಿರ್ಲಿ, ಫಸ್ಟ್ ಕಿಡಿ ಎತ್ತದ ಅವ್ರೆ. ಸೊ ಅದೊಂದು ನಮ್ದೊಂದು ಕಥೆಯಲ್ಲಿ ಒಂದು ಚಿಕ್ಕ ಕಿಡಿ ಇದೆ. ಪ್ರೊಡ್ಯೂಸರ್ ಆಗಿ ನಮ್ಮ ಗ್ರೀಷ್ಮಾ ಮ್ಯಾಮು ಹಾಗೂ ಅವಿನಾಶ್ ಸರ್ ಇಬ್ರು ಸೇರಿ ಒಂದು ಈ ಪ್ರೊಡಕ್ಷನ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಆಕ್ಸೆಂಚರ್ ಅಂತ ಒಂದು ದೊಡ್ಡ ಕಂಪನಿ, ಅವರ MD ನ ತುಂಬಾ ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಅವಿನಾಶ್ ಸರ್. ಸೊ ಅವ್ರ ಕೆಳಗೆ ಲಕ್ಷಾಂತರ ಜನ ಕೆಲಸ ಮಾಡ್ತಿದ್ದಾರೆ. ಇವಾಗ ನಾವು ಒಂದು ಚಿಕ್ಕ ಕೆಲಸ ಮಾಡ್ತಿರ್ತೀವಿ ಅವ್ರ ಪ್ರೊಡಕ್ಷನ್ ಅಲ್ಲಿ. ಸೊ ಗರಿಮಾ ಮ್ಯಾಮ್ ಅವ್ರ ಬಗ್ಗೆ ಡೆಫಿನೆಟ್ಲಿ ಹೇಳ್ಬೇಕು. ಆಸ್ ಅ ಟೀಮ್ ಒಂದು ಪ್ರೊಡ್ಯೂಸರ್ ಆಗಿ ಇಂಟ್ರೊಡಕ್ಷನ್ ಆಗೋದು ತುಂಬಾ ಜನ ಬರಲ್ಲ ಮುಂದೆ ಒಂದು ಸಿನಿಮಾ, ದೊಡ್ಡ ಸಿನಿಮಾ ಮಾಡ್ಬೇಕು ಅಂತ. ಬಟ್ ಅವ್ರು ಪ್ಯಾಷನೇಟ್ ಆಗಿ ಆಸ್ ಅನ್ ಎಂಟೈರ್ ಟೀಮ್ ಒಂದು ಆಡಿಯನ್ಸ್ ತರ ಕೂಡಿಸಿ ಟೀಮ್ ವರ್ಕ್ ಮಾಡಿ ಸಿನಿಮಾ ಇದೇ ತರ ಬರಬೇಕು, ಇದೇ ಡ್ಯೂರೇಷನ್ ಅಲ್ಲಿ ಮಾಡ್ಬೇಕು ಅಂತ ತುಂಬಾ ಕ್ರಿಸ್ಪ್ ಅಂಡ್ ಕನ್ಸೈಸ್ ಆಗಿ ಅವ್ರು ಪ್ಲಾನ್ ಮಾಡಿದ್ದಾರೆ ಈ ಸಿನಿಮಾನ. ಸೊ ತುಂಬಾ ಖುಷಿ ಆಗುತ್ತೆ. ಹಾಗೂ ನಮ್ಮ ಹೀರೋಯಿನ್ ಅವ್ರು ರಚನಾ ಇಂದರ್. ಸೊ ಅವ್ರ ಬಗ್ಗೆ ಮಾತಾಡೋದು ಬೇಡ, ಅವ್ರ ಬ್ಯೂಟಿನೇ ಮಾತಾಡುತ್ತೆ. ಸೊ ಅವ್ರು ಹಲವಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಸೊ ಅವ್ರ ಜೊತೆ ಭಾಗವಹಿಸಕ್ಕೆ ಸಿನಿಮಾ ತುಂಬಾ ಖುಷಿ ಆಗುತ್ತೆ ನನಗೂ ಕೂಡ. ನಮ್ಮ ಧರ್ಮಣ್ಣ ಇದ್ದಾರೆ, ಒಂದು ಅದ್ಭುತವಾದ ಪಾತ್ರದಲ್ಲಿದ್ದಾರೆ, ನನ್ನ ಜೊತೆಗೆ ಇರ್ತಾರೆ ಸಿನಿಮಾಲಿ ಥ್ರೂಔಟ್, ಯಾವಾಗ ನನ್ನ ಜೊತೆಗೆ ಇರ್ತಾರೆ. ಹಾಗೂ ಅಶ್ವಿನ್ ಕೆನೆಡಿ ನಮ್ಮ DOP. ಸೊ ಗ್ಲಾಡ್ ಟು ವರ್ಕ್ ವಿತ್ ಯು ಸರ್. ಆದಷ್ಟು ಬೇಗ ಶೂಟಿಂಗ್ ಸೆಟ್ ಇರುತ್ತೆ. ಹಾಗೂ ನಮ್ಮ ಇಡೀ ತಂಡ ಇಲ್ಲೇ ಇದೆ. ನಮ್ಮ ರಘು ನಿಡುವಲ್ಲಿ ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಅವ್ರ ಯಾವ ತರ ಬರೀತಾರೆ ಅಂದ್ರೆ ಒಂದೊಂದು ಡೈಲಾಗ್ಸ್ ಅವ್ರಿಗೆ ಹೈಲೈಟ್ ಈ ಸಿನಿಮಾ ಅನ್ಸುತ್ತೆ. ಯಾಕಂದ್ರೆ ನೀವು ನೋಡ್ತಿರೋರ್ ಬಗ್ಗೆ ಒಂದು ಸಿನಿಮಾ, ನೀವ್ ಇನ್ವಾಲ್ವ್ ಆಗಿ ಮಾಡ್ತಿರೋ ಒಂದು ಸಿನಿಮಾ. ಸೊ ನಿಮ್ಮಿಂದ ಪ್ರಮೋಷನ್ಸ್ ಕೂಡ ಇನ್ನೂ ಜಾಸ್ತಿ ಬೇಕಾಗತ್ತೆ ನಮ್ಗೆ. ಯಾಕಂದ್ರೆ ಇದು ನಿಮ್ಮ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಿರೋದು. ಯಾಕಂದ್ರೆ ನಿಮ್ಮಲ್ಲಿರೋ ಫೈರೇ ಈ ಸಿನಿಮಾಗೆ ಒಂದು ತಾಕತ್ತು. ಸೊ ಇಲ್ಲ, ಒಂದು ಯಾವಾಗ್ಲೂ ನಾವು ನಮ್ಮನ್ ಕ್ವಶನ್ ಎಲ್ಲ ಬೇರೆಯವ್ರ ಕ್ವಶನ್ ಕೇಳ್ತಿರ್ತೀವಿ, ನೀವೇನ್ ಮಾಡಿದ್ರಿ. ನಮ್ಮನ್ ಕ್ವಶನ್ ಕೇಳೋಂತ ಒಂದು ಸಿನಿಮಾ ಇದು, ನಾವೇನ್ ಮಾಡಿದೀವಿ ಅನ್ನೋದು. ಸೊ ಈ ಸಿನಿಮಾ ಮುಖಾಂತರ ಒಂದಷ್ಟು ವಿಚಾರಗಳು ಹೇಳಕ್ ಹೊರಟಿದೀವಿ. ನಿಮ್ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಲ್ಲ, ಇದೊಂದು ಸಿನಿಮ್ಯಾಟಿಕ್ ಘಟನೆ ಅಂತಾನೆ ಹೇಳ್ಬೋದು. ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ನಾವು ಒಂದು ರಿಯಲ್ ಕಥೆನೆ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡ್ ಮಾಡಿದ್ದಾರೆ. ರಿಯಲ್ ಆಗಿ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಮಾಡ್ತಿರೋ ಒಂದು ಕತೆ. ಸೊ ಅದ್ರೊಳಗೆ ಆಸ್ ಅ ಜರ್ನಲಿಸ್ಟ್ ಅವನು ಯಾವ್ದೇ ಕಾರಣಕ್ಕೂ ಒಂದು ಕ್ಲೀನ್ ಶೀಟ್ ಅನ್ಕೊಳ್ಳಿ. ಯಾವತ್ತೇ ಇದ್ರು ನಾವು ನಿಮ್ಮನ್ನ ರಿಪ್ರೆಸೆಂಟ್ ಮಾಡ್ಬೇಕಾದ್ರೆ ನಿಮ್ಮನ್ನ ಅದೇ ತರ ನೋಡ್ತಿರ್ತೀವಿ, ನೀವು ಕ್ಲೀನ್ ಶೀಟ್ ಅಲ್ಲೇ ಇರ್ತೀರಾ ಅಂತ. ಸೊ ಅದೊಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ. ಈ ಸಿನಿಮಾ ಮುಖಾಂತರ ನಾವು ಆದಷ್ಟು ಪಾಸಿಟಿವ್ ಆಗಿ ಒಂದು ಕ್ಯಾರೆಕ್ಟರ್ ನ ಪ್ರೆಸೆಂಟೇಷನ್ ಮಾಡೋಣ ಅಂತ ಹೊರಟಿದೀವಿ ಅಷ್ಟೇ. ಇಲ್ಲ, ಡೆಫಿನೆಟ್ಲಿ ನಾನು ಸಿನಿಮಾ ರಂಗಕ್ಕೆ ಬಂದಿದ್ದೆ ಅದೊಂದು ರೀಸನ್ಗೆ. ಏನಕ್ಕಂದ್ರೆ ಇದೊಂದು ತುಂಬಾ ದೊಡ್ಡ ಸೋಷಿಯಲ್ ಮೀಡಿಯಾ. ನಾನು ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ಆಗಿದ್ರಿಂದ ಸಿನಿಮಾ ಏನೋ ಒಂದು ಒಳ್ಳೆತನತೆ ಹೇಳಕ್ಕೆ ಹೊರಡ್ಬೇಕು ಹೊರತು ನಾವೇನೋ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಏನೋ ಒಂದು ಸಿನಿಮಾ ಮಾಡಕ್ ಆಗಲ್ಲ. ನಾನು ಯಾವ್ದೇ ಸಿನಿಮಾ ಮಾಡ್ರು ಅದ್ರೊಳಗೆ ಒಂದಷ್ಟು ಮುಖಾಂತರ ಏನೋ ಒಂದು ಹೇಳ್ಬೇಕು. ಲವ್ ಆದ್ರೆ ಲವ್ ಬಗ್ಗೆ ಒಂದಷ್ಟು ಹೇಳ್ಬೇಕು, ಸೊಸೈಟಿ ಅಂದ್ರೆ ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ಬೇಕು. ಅದ್ರ ಪ್ರಕಾರನೇ ಡೈಲಾಗ್ಸ್ ಬರ್ದಿದ್ದಾರೆ, ಸಿಚುವೇಶನ್ಸ್ ಬರ್ದಿದ್ದಾರೆ. ಸೊ ಆದಷ್ಟು ಇನ್ನೂ ಹೋಗ್ತಾ ನಿಮ್ಗೆ ರಿವೀಲ್ ಮಾಡ್ತಾ ಹೋಗ್ತೀವಿ ಸಿನಿಮಾ. ಈ ಕತೆ ಬಂದ್ಬಿಟ್ಟು ನೈಜ ಘಟನೆ ಸರ್, ಅಂದ್ರೆ ರಿಯಲ್ ಇವೆಂಟ್ಸ್ ಗಳನ್ನ ಬಟ್ ಕಂಟಿನ್ಯೂಸ್ ಅಂದ್ರೆ ಸೇಮ್ ಕಥೆನೇ ಇಟ್ಕೊಂಡಿಲ್ಲ. ರಿಯಲ್ ನಾನು ನೋಡಿದ್ದು, ನನಗೆ ಅನಿಸಿದ್ದನ್ನ ಒಂದು ಕತೆ ಮುಖಾಂತರ ಹೇಳಕ್ ಟ್ರೈ ಮಾಡ್ತದೆ. ಒಬ್ಬ ಜರ್ನಲಿಸ್ಟ್ ಆಗಿ ಅದನ್ನ ಹೆಂಗೆ ಎಕ್ಸ್ಪೋಸ್ ಮಾಡ್ಬೋದು, ಜನಗಳಿಗೆ ಹೆಂಗೆ ನ್ಯಾಯ ಕೊಡ್ಬೋದು. ಸೊ ನಾವೆಷ್ಟು ಈಗ ನಾರ್ಮಲ್ ಪೀಪಲ್ಗಳು ಎಲ್ಲ ವಿಷಯಗಳನ್ನ ಬಂದು ಪಬ್ಲಿಕ್ ಅಲ್ಲಿ ಮಾತಾಡಕ್ಕಾಗಲ್ಲ. ಅದೇನಿದ್ರು ನಿಮ್ ಥ್ರೂನೇ ಮಾಡ್ಬೇಕು ನಾವು. ನೀವೇ ನಮ್ಗೆ ಅವ್ರ ವಾಯ್ಸ್, ಪಬ್ಲಿಕ್ ವಾಯ್ಸೇ ನೀವು. ಸೊ ಇದನ್ನ ನಿಮ್ಮ ಥ್ರೂ ಹೀರೋ ಆ ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ಸೊ ಅವ್ನು ಹೆಂಗ್ ಜನಗಳಿಗೆ ನಿಂತ್ಕೊಳ್ತಾನೆ, ಸೊ ಹೆಂಗ್ ನ್ಯಾಯ ಸಿಗುತ್ತೆ ಅನ್ನೋದೇ ಆ ಕಥೆನ ಇಟ್ಕೊಂಡು ಒಬ್ಬ ಜರ್ನಲಿಸ್ಟ್ ಥ್ರೂ ಹೇಳಕ್ ಟ್ರೈ ಮಾಡ್ತೀವಿ. ಸೊ ಸೊಸೈಟಿಗೆ ಜರ್ನಲಿಸ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನನ್ನ ತಿಳಿದಿರೋ ಮಟ್ಟಿಗೆ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ಅಂಡ್ ಇವತ್ತು ನಾವು ನಮ್ಮ ಸಿನಿಮಾ ಸ್ಪಾರ್ಕ್ ಮುಹೂರ್ತ ಮಾಡ್ತಾ ಇದೀವಿ. ಮಹಂತೇಶ್ ಅವರು ಫಸ್ಟ್ ನನ್ನ ಈ ಸಿನಿಮಾಗೆ ಅಪ್ರೋಚ್ ಮಾಡಿದಾಗ ನಾನು ಫಸ್ಟ್ ಹೋಗಿ ಗರಿಮಾ ಮ್ಯಾಮ್ ನಾನು ಮೀಟ್ ಮಾಡಿದ್ದೆ. ಗರಿಮಾ ಮ್ಯಾಮ್ ಇಸ್ ದ ಪ್ರೊಡ್ಯೂಸರ್ಸ್ ಹಿಯರ್. ಅಂಡ್ ಅವ್ರು ತುಂಬಾ ಇನ್ವಾಲ್ವ್ ಆಗಿದ್ರು ಸಿನಿಮಾದಲ್ಲಿ. ಫಸ್ಟ್ ಬಂದು ಕೇಳಿದ್ರು, ಯಾವ ಸಿನಿಮಾ ಮಾಡಿದ್ದೀರಾ, ನಂಗೆ ಇಂಡಸ್ಟ್ರಿ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಪ್ಲೀಸ್ ಡೋಂಟ್ ಮೈಂಡ್, ಬಟ್ ವಿಚ್ ಆರ್ ದ ಫಿಲ್ಮ್ಸ್ ಯು ಡನ್, ಇವಾಗ ಆಕ್ಟ್ ಮಾಡಿ ತೋರಿಸ್ತೀರಾ ಅಂತ. ಆನ್ ಸ್ಪಾಟ್ ಆಕ್ಟ್ ಮಾಡಕ್ ಹೇಳಿದ್ರು. ಅಂಡ್ ಗೊತ್ತಿರೋ ಸೀನ್ಸ್ ಎಲ್ಲ ಹೇಳಿದ್ರು.
ನಾನು ಗಿರಿಕತೆಯಲ್ಲಿರೋ ಒಂದು ಬುಡ್ಬುಡಿಕೆನ ಆಕ್ಟ್ ಮಾಡಿ ತೋರಿಸಿದ್ದೆ. ಅದಾದ್ಮೇಲೆ ಇಲ್ಲ ಒಂದು ಸಿಚುವೇಶನ್ ಕೊಡ್ತೀನಿ ಆ ಥರ ಮಾಡಿ ಅಂತ ಹೇಳಿದ್ರು. ಸೊ ದಿಸ್ ಇಸ್ ದ ಇನ್ವಾಲ್ವ್ಮೆಂಟ್ ಗರಿಮಾ ಅವರು ನಮ್ಮ ಸಿನಿಮಾ ಕೊಡ್ತಾ ಇರೋವಂಥದ್ದು, ಆ್ಯಂಡ್ ವಿಚ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಯಾಕಂದ್ರೆ ಪ್ರೊಡ್ಯೂಸರ್ಸ್ ಯೂಶ್ಲಿ ಅಷ್ಟು ಇನ್ವಾಲ್ವ್ ಆಗಿರಲ್ಲ ಸಿನಿಮಾಗಳಲ್ಲಿ, ಆ್ಯಂಡ್ ಶಿ ಈಸ್ ವೆರಿ ಪ್ಯಾಷನೆಟ್. ಅವ್ರಿಗೆ ಆರ್ಟಿಸ್ಟ್ ಕೂಡ ಅಷ್ಟೇ ಪ್ಯಾಷನೆಟ್ ಆಗಿರ್ಬೇಕು ಅಂತ ಅವ್ರು ಅನ್ಕೋತಾರೆ. ಆ್ಯಂಡ್ ಇವಾಗ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಮಹಂತೇಶ್ ಅವರು ಮಧುಮಿತಾ ಪಾತ್ರದ ಹೆಸರು. MBBS ಓದ್ತಾ ಇರೋಂಥ ಒಂದು ಪಾತ್ರ. ಆ್ಯಂಡ್ ಹೆಂಗೆ ಜರ್ನಲಿಸ್ಟ್ ಅಭಿರಾಮ್ ಅವ್ರನ್ನ ಹೇಗ್ ಮೀಟ್ ಮಾಡ್ತಾರೆ, ಜರ್ನಿ ಹೆಂಗ್ ಹೋಗುತ್ತೆ ಅನ್ನೋದು ನಾವು ಸಿನಿಮಾಲ್ ನೋಡ್ಬೇಕಾಗುತ್ತೆ. ದಿಸ್ ಇಸ್ ಅ ಪ್ರಾಪರ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ, ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಅಂಡ್ ತುಂಬಾ ಲೈವ್ ಘಟನೆಗಳನ್ನ ಕೂಡ ತೋರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಬೋತ್ ದ ಪ್ರೊಡ್ಯೂಸರ್ಸ್ ಫಾರ್ ಹ್ಯಾವಿಂಗ್ ಅಸ್. ಅಂಡ್ ನಮ್ಮ ಅಶ್ವಿನ್ ಅವ್ರ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಐ ಕಾಂಟ್ ವೇಟ್ ಟು ವರ್ಕ್ ವಿತ್ ಸರ್. ಎಕ್ಸೈಟೆಡ್ ಟು ವರ್ಕ್ ವಿತ್ ಹಿಮ್. ಇದಕ್ಕೆ ಮ್ಯೂಸಿಕ್ ಸಚಿನ್ ಬಸೂರ್ ಅವರು ಮಾಡ್ತಾ ಇದ್ದಾರೆ. ಅಂಡ್ ಅವ್ರ ಜೊತೆ ಕೂಡ ಫಸ್ಟ್ ಟೈಮ್ ನಾನು ಕೆಲಸ ಮಾಡ್ತಾ ಇರೋದು. ಅಂಡ್ ಮ್ಯೂಸಿಕ್ ಒಂದಷ್ಟು ಸಾಂಗ್ಸ್ ಕೇಳಿಸ್ಕೊಂಡಿದ್ದೀನಿ. ಅಂಡ್ ಐ ಥಿಂಕ್ ಇಟ್ಸ್ ಕಮಿಂಗ್ ಔಟ್ ವೆಲ್. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಈ ವೀರಾಂಜನೇಯ ಸ್ವಾಮಿ ಆಶೀರ್ವಾದದೊಂದಿಗೆ ನಾವು ಈ ಸಿನಿಮಾ ಶುರು ಮಾಡೋಣ ಅನ್ಕೋತಾ ಇದ್ವಿ. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ತೀನಿ. ಫಸ್ಟ್ನೇ ಡೈರೆಕ್ಟರ್ಗೆ ನಾನು ಆಕ್ಟ್ ಮಾಡ್ತಿರೋದು, ಅದು ನನಗೆ ಭಯಂಕರ ಖುಷಿ ಇದೆ. ಅವ್ರು ನನ್ನ ಅಷ್ಟು ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಷ್ಟೇ ಚೆನ್ನಾಗಿ ಕತೆ ಕೇಳಿದಾಗ ನಂಗೆ ತುಂಬಾ ಇಷ್ಟ ಆಗಿದೆ. ಏನಂತಂದ್ರೆ ತುಂಬಾ ಒಂದು ಒಳ್ಳೆ ಕಂಟೆಂಟ್, ಅಂದ್ರೆ ಇವತ್ತಿನ ಸಮಾಜದಲ್ಲಿ ಏನ್ ನಡೀತಾ ಇದೆ ಘಟನೆಗಳು, ಆ ತರದೊಂದು ಒಳ್ಳೆ ಘಟನೆ ಇಟ್ಕೊಂಡು ಅದ್ರ ಸುತ್ತ ಏನು ಕಮರ್ಷಿಯಲ್ ಎಲಿಮೆಂಟ್ಸ್ ನ ಅವರು ಆಡ್ ಮಾಡಿದ್ರೆ ತುಂಬಾ ಖುಷಿ ಅನಿಸ್ತು. ಬರೇ ಕಂಟೆಂಟ್ ಜೊತೆಗೆ ಬರೇ ಕಂಟೆಂಟ್ ಅಲ್ಲ, ಅವರು ಕೂಡ ಮತ್ತೆ ಅವ್ರ ಟೆಕ್ನಿಷಿಯನ್ ಟೀಮ್ ತುಂಬಾ ಸ್ಟ್ರಾಂಗ್ ಇರೋದು ನನಗೆ ಭಯಂಕರ ಖುಷಿ ಅನ್ಸಿದ್ದು. ಸಚಿನ್ ಬಸೂರ್ ಸರ್ ಆಗಿರ್ಬೋದು, ನಮ್ಮ ಅವಿನಾವ್ ಸರ್ ಆಗಿರ್ಬೋದು, ಆಮೇಲೆ ರೈಟರ್ ಆದ ರಘು ನಿಡುವಳ್ಳಿ, ಮತ್ತೆ ನಾಗಭೂಷಣ್ ಅವರು, ಆಮೇಲೆ ನಮ್ಮ ಮೋಹನ್ ಸರ್, ಸಂತೋಷ್ ಅವರು ಡ್ಯಾನ್ಸ್ ಮಾಸ್ಟರ್, ಹಿಂಗೆ ಟೋಟಲ್ ಟೆಕ್ನಿಕಲಿ ಟೀಮ್ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾನ ಇದೇ ವರ್ಷ ಅವರು ತೆರೆಗೆ ರೆಡಿ ಇದ್ದಾರೆ. ಇನ್ನ ಗರಿಮಾ ಮೇಡಮ್ ಬಗ್ಗೆ ಮತ್ತು ಅವಿನಾಶ್ ಸರ್ ಬಗ್ಗೆ ಹೇಳಬೇಕು. ಸರ್ನ ಭೇಟಿ ಮಾಡಿಲ್ಲ, ಮೇಡಮ್ ನ ಭೇಟಿ ಮಾಡಿದೆ. ಅವ್ರೊಳಗಿರೋ ಫ್ಯಾಷನ್ ಆಕ್ಚುಲಿ ಅವರು ಮಾತಾಡಿದ್ದು ಕೇಳಿದ್ರೆ ನನಗೆ ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಸ್ವಲ್ಪ ಬರೋದಷ್ಟೇ. ಆದ್ರೆ ಅವ್ರು ಹೇಳ್ಬೇಕಾದ್ರೆ ನನಗೆ ಸ್ವಲ್ಪ ಬರೋದ್ರಲ್ಲಿ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಅವ್ರೊಳಗೊಂದು ಫ್ಯಾಷನ್ ಇದೆ. ಬರೀ ಈ ಒಂದೇ ಸಿನಿಮಾ ಅಲ್ಲ, ನಿರಂಜನ್ ಸರ್ ಹೇಳ್ದಂಗೆ ಸುಮಾರು ಸಿನಿಮಾಗಳನ್ನ ಪ್ಲಾನಿಂಗ್ ಮಾಡಿದ್ದಾರೆ. ಅದು ಕಾಮಿಡಿ ಜಾನರ್ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಫ್ಯಾಮಿಲಿ ಡ್ರಾಮಾ ಆಗಿರ್ಬೋದು, ಈ ತರ ಅವರು ಹೇಳ್ತಾ ಬಂದ್ರು ನಂಗೆ ಅದು ತುಂಬಾ ಖುಷಿ ಅನ್ಸಿದ್ದು. ಹಾಗೆ ನಮ್ಮ ಹೀರೋ ಸರ್ ಬಗ್ಗೆ ಹೇಳ್ಬೇಕು, ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಹೇಳಿರೋ ಮಿಲ್ಕ್ ಅಂತ ಹೇಳಿ, ಹಂಗೆ ಹೀರೋ ಹೀರೋಯಿನ್ ಇಬ್ರು ಮಿಲ್ಕ್ ಇದ್ರ ತರನೇ ಇದ್ದಾರೆ. ಸರ್ ಜೊತೆಗೆ ನಂದು 2ನೇ ಸಿನಿಮಾ ಸ್ಕ್ರೀನ್ ಶೇರ್ ಮಾಡಕ್ಕೆ ಇದು ಅವಕಾಶ ಸಿಕ್ಕಿರೋದು ತುಂಬಾ ಹ್ಯಾಪಿ ಇದೆ. ಮೇಡಮ್ ಜೊತೆ, ರಚನಾ ಮೇಡಮ್ ಜೊತೆ ಇದು ಮೊದಲನೇ ಸಿನಿಮಾ. ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಸಸ್ಪೆನ್ಸ್ ನ ಮತ್ತು ಒಂದು ಒಳ್ಳೆ ಕಂಟೆಂಟ್ ನ ಫುಲ್ ಎಂಟರ್ಟೈನ್ಮೆಂಟ್ ಆಗಿ ಖಂಡಿತವಾಗ್ಲೂ ಇಷ್ಟಪಡಂತ ಸಿನಿಮಾನ ಇಡೀ ಟೀಮ್ ಕೊಡುತ್ತೆ, ಅದ್ರಾಗ ಏನ್ ಡೌಟೇ ಇಲ್ಲ. ಸರ್ ಜೊತೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸ್ಪಾರ್ಕ್ ಇದ್ರ ಟೀಮ್ ಮೇಲೆ ಇರ್ಲಿ ಅಂತ ಕೇಳ್ತಾ, ಮಹಾಂತೇಶ್ವರಿಗೆ ನಾನು ಖಂಡಿತವಾಗ್ಲೂ ಇದಕ್ಕೆ ಕಂಗ್ರಾಟ್ಸ್ ಮಾಡ್ತೀನಿ. ಒಂದೊಳ್ಳೆ ಟೀಮ್ ನ ಕನೆಕ್ಟ್ ಮಾಡ್ತಾ ಒಂದೊಳ್ಳೆ ಪ್ರೊಡ್ಯೂಸರ್ ನ ಸಿನಿಮಾ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಒಂದೊಳ್ಳೆ ಸಿನಿಮಾ ಸಿಗುತ್ತೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ನಮ್ಮ ಸ್ಪಾರ್ಕ್ ಸಿನಿಮಾ, ನಮ್ಮ ಕನ್ನಡ ಚಿತ್ರಗಳ ಮೇಲೆ ಅಂತ ಕೇಳ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಸಿನಿಮಾ ಒಂದು ಪ್ರೆಸ್ ಅವ್ರಿಗೋಸ್ಕರ ಅವ್ರನ್ನ ಒಂದು ಪಾತ್ರ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೀವಿ. ಸೊ ನಿಮ್ಮ ಒಂದು ಸಪೋರ್ಟ್ ಆಗಿರ್ಲಿ, ನಿಮ್ಮೊಂದು ಪಬ್ಲಿಸಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾಗೆ. ಸೊ ನಿಮ್ ಇದೇ ಬೆಂಬಲ ನಮ್ದು ಥ್ರೂ ಔಟ್ ಇರ್ಲಿ. ಸಿನಿಮಾ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ನಿಮ್ ಮುಂದೆ ತರ್ತೀವಿ. ಇನ್ನು ತುಂಬಾ ಜನ ಸ್ಟಾರ್ ಕ್ಯಾಸ್ಟ್ ಇದ್ದಾರೆ, ಅವ್ರನ್ನ ಇವಾಗಲೇ ಸದ್ಯಕ್ಕೆ ರಿವೀಲ್ ಮಾಡ್ತಿಲ್ಲ ನಾವು. ದೊಡ್ಡ ದೊಡ್ಡ ಸ್ಟಾರ್ಸ್ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಸೊ ಒಬ್ಬೊಬ್ಬರಾಗೆ ರಿವೀಲ್ ಮಾಡ್ಕೊಂಡು ಹೋಗ್ತೀವಿ. ಆದಷ್ಟು ಬೇಗ ನಿಮ್ ಮುಂದೆ ಸಿನಿಮಾ ತರ ಟ್ರೈ ಮಾಡ್ತೀವಿ. ನಿಮ್ಮ ಆಶೀರ್ವಾದ ಇರಲಿ. ಕನ್ನಡ ಸಿನಿಮಾ ನೀವು ದಯವಿಟ್ಟು ಇದೇ ತರ ಪ್ರೋತ್ಸಾಹಿಸಿ, ಎಲ್ಲರನ್ನೂ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.